ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಫುಡ್ ಬ್ಲಾಗಿನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟವಾಗುವಂತಹ ಚೈನೀಸ್ ಫುಡ್ಡು ಪನ್ನೀರ್ ಮಂಚೂರಿಯನ್. ಗೋಬಿ ಮಂಚೂರಿಯನ್ ಥರನೇ ಪನ್ನೀರ್ ಮಂಚೂರಿಯನು, ಸ್ವಲ್ಪ ವ್ಯತ್ಯಾಸ ಇದೆ ಮಾಡೋದು. ರೆಸ್ಟೋರೆಂಟಲ್ಲಿ ಸಿಗುವಂತಹ ರೀತಿಯಲ್ಲೇ ಮನೆಯಲ್ಲೂ ಮಾಡ್ಬೋದು. ಅದೇ ರುಚಿ ಮನೆಯಲ್ಲಿ ತರೋಕ್ಕಾಗತ್ತೆ. ನಾವು ಮನೆಯಲ್ಲೂ ಮಾಡ್ಬೋದು. ಹೊರಗೆ ಹೋದರೆ ಸಾಮಾನ್ಯವಾಗಿ ಇದನ್ನು ಎಲ್ಲರೂ ಇಷ್ಟಪಟ್ಟು ಆರ್ಡ್ರ್ ಮಾಡಿ ತಿಂತಾರಲ್ವ. ನಾವು ಮನೇಲಿ ಹೆಂಗೆ ಮಾಡೋದು ಅಂತ ನೋಡೋಣ. ವಸ್ತುಗಳು ಇದ್ದರೆ ಮಾಡ್ಬೋದು. ಇದಕ್ಕೆ ಪನ್ನೀರ್ ತಗೊಂಡಿದ್ದೀನಿ ನಾನು. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. 400 ಗ್ರಾಮ್, ಅಂದರೆ ನಾವು ತುಂಬ ಜನ ಇದ್ದೀವಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ 400 ಗ್ರಾಮ್ನಷ್ಟು ತಗೊಂಡಿದ್ದೀನಿ. ಇದು ಔಟ್ಸೈಡಿಂದ, ಮನೇಲಿ ಮಾಡಿರೋ ಪನ್ನೀರ್ ಅಲ್ಲ, ಔಟ್ಸೈಡಿಂದ ತಂದಿರೋದು. ನೀವು ಮನೇಲಿ ಮಾಡಿದ್ದಾದರೂ ಉಪಯೋಗಿಸ್ಬೋದು, ಔಟ್ಸೈಡಿಂದಾದರೂ ಉಪಯೋಗಿಸ್ಬೋದು. ಮನೇಲಿ ಮಾಡಿದ್ದು ಈ ಥರ ಸ್ಲ್ಯಾಬ್ ಇದೆ ಅಂದರೆ ಕಟ್ ಮಾಡಿ ಉಪಯೋಗಿಸ್ಕೋಬೋದು. ಈ ಥರ ಸ್ಲ್ಯಾಬ್ ಆಗಿದ್ದರೆ ಚೆನ್ನಾಗಿರತ್ತೆ ಕಟ್ ಮಾಡೋದು. ನೋಡಿ, ಈ ಥರ ಫಸ್ಟ್ ಉದ್ದ ಕಟ್ ಮಾಡಿ. ಇದೇ ಥರ ಈ ಶೇಪಲ್ಲೇ ನೀವು ಮಾಡ್ಬೋದು ಬೇಕು ಅಂದರೆ, ಉದ್ದ, ಇಲ್ಲಾಂದರೆ ಕ್ಯೂಬ್ ಶೇಪಲ್ಲಿ ಕ್ಯೂಬ್ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಅದನ್ನು ಮತ್ತೆ ನಾವು ಪನ್ನೀರು ಇದು ಮಂಚೂರಿಯನ್ಗೆ ತಯಾರು ಮಾಡ್ಕೋಬೋದು. ಈ ಥರ ಈ ಶೇಪಲ್ಲಿ ಕಟ್ ಮಾಡಿದರೆ ಕ್ಯೂಬಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫಸ್ಟ್ ಉದ್ದಕ್ಕೆ ಕಟ್ ಮಾಡಿ, ಆಮೇಲೆ ಅಡ್ಡಕ್ಕೆ ಕಟ್ ಮಾಡಿ. ಆಗ ಒಂದೇ ರೀತಿ ಬರುತ್ತೆ ಕ್ಯೂಬ್ಗಳು. ಈ ಥರ ಬರುತ್ತೆ. ಇದನ್ನು ನಾವು ಆಮೇಲೆ ಉಪಯೋಗಿಸ್ಕೋಬೋದು. ಫಸ್ಟ್ ಪನ್ನೀರ್ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಅದನ್ನು ಕೋಟ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀನಿ. ಹಿಟ್ಟು, ಅಕ್ಕಿ ಹಿಟ್ಟು 1 ಕಪ್ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಅಥವಾ ಕಾರ್ನ್ ಸ್ಟಾರ್ಚ್ ತಗೋಬೇಕು. ನಾನೊಂದು ಅರ್ಧ ಕಪ್ನಷ್ಟು ಮೈದಾ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ. ನೀವು ಕಾರ್ನ್ ಸ್ಟಾರ್ಚಲ್ಲಿ ಮಾಡ್ಬೋದು. ಕಾರ್ನ್ ಸ್ಟಾರ್ಚ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ತಗೊಂಡ್ರೆ ಆಯಿತು. 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಮೈದಾ, ಸ್ವಲ್ಪನೇ ಉಪ್ಪು, ಜಾಸ್ತಿ ಉಪ್ಪು ಹಾಕ್ಕೋಬೇಡಿ. ಆಮೇಲೆ ಸಾಸ್ಗಳು ಹಾಕುವಾಗ ಅದರಲ್ಲಿ ಉಪ್ಪಿರುತ್ತೆ. ಆಮೇಲೆ ಖಾರ ಪುಡಿ, ನಿಮಗೆ ಖಾರ ಜಾಸ್ತಿ, ತುಂಬ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಇದು ಖಾರ ಇರೋದು, ಆದ್ರೂ ನಾವು ಬೇಕಾದಂಗೆ ನಮ್ಮ ಟೇಸ್ಟಿಗೆ ಅನುಸಾರವಾಗಿ ವ್ಯತ್ಯಾಸ ಮಾಡ್ಕೋಬೋದು. ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಪನ್ನೀರ್ ಹಾಕ್ಕೊಂಡು ಕೋಟ್ ಮಾಡ್ಕೋಬೇಕು ನಾವು. ನೋಡಿ, ಕಟ್ ಮಾಡಿ ಇಟ್ಟಿರೋ ಪನ್ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಪನ್ನೀರ್ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೋಟ್ ಆಗಲ್ಲ, ಅದು ಪೂರ್ತಿ ಅದರಲ್ಲಿ ಬರಬೇಕು, ಕವರ್ ಆಗಬೇಕು, ಅಂದರೆ ಕೋಟ್ ಥರ ಆಗಬೇಕು. ಅದನ್ನು ಆಮೇಲೆ ಎಣ್ಣೆಲಿ ಕರೆದ್ರೆ ಆಯಿತು. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಿ. ಹುಷಾರಾಗಿ ಮಿಕ್ಸ್ ಮಾಡಬೇಕಾಗತ್ತೆ, ಯಾಕಂದರೆ ಪನ್ನೀರ್ ಹುಡಿ ಆಗುತ್ತೆ. ಪನ್ನೀರು ಹುಡಿ ಆಗಬಾರ್ದು. ತುಂಬ ನೀರು ಮಾಡ್ಕೋಬೇಡಿ ಹಿಟ್ಟು, ಹಾಗಂತ ತುಂಬ ದಪ್ಪನೂ ಬೇಡ. ಸ್ವಲ್ಪ ತೆಳ್ಳಗೆ ಕೋಟ ಆಗಬೇಕು ಅದಕ್ಕೆ, ಪನ್ನೀರಿಗೆ. ಇಲ್ಲಾಂದರೆ ಆಮೇಲೆ ಸಾಸ್ಗಳು ಹಿಡಿಯಲ್ಲ ಪನ್ನೀರ್ಗೆ. ಅದಕ್ಕೋಸ್ಕರ ಇದನ್ನು ಕೋಟ್ ಮಾಡಿ ಎಣ್ಣೆಲಿ, ಬಿಸಿ ಎಣ್ಣೆಗೆ ಹಾಕಿ ಹುರಿಬೇಕು. ಎಣ್ಣೆ ತುಂಬ ಬಿಸಿ ಬೇಕು. ಬಿಸಿ ಎಣ್ಣೆಗೆ ಇದನ್ನು ಹಾಕ್ಕೊಂಡು ಪನ್ನೀರನ್ನು ಆ ಹಿಟ್ಟಿನ ಸಹಿತ ಕೋಟ್ ಮಾಡಿಕೊಂಡು, ಬಜ್ಜಿ ನಾವು ಕರಿತೀವಲ್ವ ಆ ಥರ ಕೋಟ್ ಮಾಡಿಕೊಂಡು, ಆದರೆ ಅಷ್ಟು ಬಜ್ಜಿಯಷ್ಟು ದಪ್ಪದ ಇದು ಬೇಡ. ಹಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಎಣ್ಣೆಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ 2 ಸಲ ಆಚೆ ಈಚೆ ಮಾಡಿ ಎಣ್ಣೆಗೆ ಹಾಕಿ ಜಸ್ಟ್ ಹಾಕಿ ತೆಗಿಯೋದಷ್ಟೇ. ಹೆಚ್ಚು ಹೊತ್ತು ಹುರಿಬಾರ್ದು. ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಕೊಂಡು ತೆಗೆದುಬಿಡಿ. ಹೆಚ್ಚು ಹೊತ್ತು ಹುರಿದ್ರೆ ಪನ್ನೀರ್ ಗಟ್ಟಿ ಆಗುತ್ತೆ, ಒಳ್ಳೆ ಇದ್ರಂಗಾಗತ್ತೆ, ರಬ್ಬರ್ ಥರ. ಅದಕ್ಕೋಸ್ಕರ ಸ್ವಲ್ಪನೇ ಹೊತ್ತು ಆ ಥರ ಹಾಕ್ಕೊಂಡು ತೆಗೀರಿ. ಇನ್ನೊಂದು ಬ್ಯಾಚ್ ಹಾಕಿ, ಇನ್ನೊಂದು ಬ್ಯಾಚ್, ಒಂದು ಆ ಥರ ಬ್ಯಾಚ್ ವೈಸ್ ಹಾಕ್ಕೊಂಡು ಎಲ್ಲ ಪನ್ನೀರನ್ನು ಕೂಡ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಸಾರಿ ಹಾಕ್ಕೊಂಡೆ ನಾನು ತೆಗಿತಾ ಇದ್ದೀನಿ. ಜಸ್ಟ್ ಕವರ್ ಆಗಿರೋದು ಮಾತ್ರ ಕೋಟ್, ಅದರ ಮೇಲೆ ಅಕ್ಕಿ ಹಿಟ್ಟು ಕೋಟ್ ಆಗಿದೆ. ಕಾರ್ನ್ ಸ್ಟಾರ್ಚ್ ಉಪಯೋಗಿಸ್ಕೋಬೋದು, ಇಲ್ಲಾಂದರೆ ಅಕ್ಕಿ ಹಿಟ್ಟು. ಕಾರ್ನ್ ಸ್ಟಾರ್ಚ್ ತಂದಿದ್ದಿಲ್ಲ ಅಂದರೆ ಅಕ್ಕಿ ಹಿಟ್ಟು ಮಾಡ್ಕೋಬೋದು. ನಾನು ಅಕ್ಕಿ ಹಿಟ್ಟು ಹಾಕಿರೋದು. ಈಗ ನೋಡಿ, ಈಗ ಇನ್ನೊಂದು ಬಾಣಲೆ, ದಪ್ಪ ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿ, ಎಣ್ಣೆನ ಪೂರ್ತಿ ಬಾಣಲೆಗೆ ಉಜ್ಕೊಳ್ಳಿ ಈ ಥರ. ಆವಾಗ ಏನಾಗುತ್ತೆ ಅಂದರೆ ಹೊರಗೆ ಸೈಡಲ್ಲೆಲ್ಲ ಹಿಡ್ಕೊಳ್ಳಲ್ಲ, ಅದು ನಾನ್ ಸ್ಟಿಕ್ ಥರ ಆಗುತ್ತೆ ಚೆನ್ನಾಗಿ ಫುಲ್ ಇದ್ರೆ. ನೋಡಿ, ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಒಂದು 6ರಿಂದ 7 ಹೆಸರು 8 ಹೆಸರು ತೊಗೊಂಡಿದ್ದೀನಿ. ಶುಂಠಿ ಒಂದು 2 ಇಂಚು ಜಾಸ್ತಿನೇ ತೊಗೊಂಡಿದ್ದೀನಿ. ಇದು ಸ್ಪ್ರಿಂಗ್ ಆನಿಯನ್ನ ವೈಟ್ ಪಾರ್ಟ್ ಮತ್ತು ಗ್ರೀನ್ ಪಾರ್ಟ್ ತೊಗೊಂಡಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಬರುತ್ತಲ್ವ, ಅದರದ್ದು ವೈಟ್ ಪಾರ್ಟು, ಇದು ಗ್ರೀನ್ ಪಾರ್ಟು. ಇನ್ನೂ ಸ್ವಲ್ಪ ಗ್ರೀನ್ ಪಾರ್ಟ್ ಇರುತ್ತೆ. ಇದನ್ನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಅರ್ಧ, ಮತ್ತು ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ತುಂಬ ಜಾಸ್ತಿ ಬೇಕು ಇದಕ್ಕೆ, ಒಂದು 2 ಇಂಚು ಸರಿಯಾಗಿ ಬೇಕು. ಆಮೇಲೆ ಬೆಳ್ಳುಳ್ಳಿನೂ ಅಷ್ಟೇ 7-8 ಹೆಸರು ಇದ್ರೂ ಆಗ್ಬೋದು. ತುಂಬಾ ತೊಗೊಂಡಿದ್ದೀನಿ. ಮುಖ್ಯವಾದ ಪಾರ್ಟ್ ಇದು ಚೈನೀಸ್ ಫುಡ್ಡಲ್ಲಿ, ಅದು ಈ ಪನ್ನೀರ್ ಮಂಚೂರಿಯನಲ್ಲಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಹೈಯೇ ಇರಬೇಕು. ಈ ಚೈನೀಸ್ ಫುಡ್ಗಳೆಲ್ಲ ಮಾಡುವಾಗ ಫ್ಲೇಮ್ ಹೈಯೇ ಇರಬೇಕು.
ಈಗ ವೈಟ್ ಪಾರ್ಟನ್ನು ಕೂಡ ಹಾಕಿದ್ದೀನಿ, ಸ್ಪ್ರಿಂಗ್ ಆನಿಯನ್ನ ವೈಟ್ ಪಾರ್ಟು, ಅದರಲ್ಲಿ ವೈಟ್ನ ಅಂಶ ಇರುತ್ತಲ್ವ. ಕ್ಯಾಪ್ಸಿಕಮ್ಮು ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ, ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕಿದ್ದೀನಿ. ಸ್ಪ್ರಿಂಗ್ ಆನಿಯನ್ನು ಈ ಚೈನೀಸ್ ಫುಡ್ಡಿಗೆ ತುಂಬ ಮುಖ್ಯ, ಅದರಲ್ಲಿ ಅವ್ರದ್ದು ಇದು ಇರಲೇಬೇಕಾಗತ್ತೆ. ಹೊರಗಡೆ ಸಿಗತ್ತೆ, ತರಕಾರಿ ಅಂಗಡಿಗಳಲ್ಲೆಲ್ಲ ಸ್ಪ್ರಿಂಗ್ ಆನಿಯನ್ ಸಿಗತ್ತೆ. ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಸಸಿ ಅಂತ ಹೇಳ್ಬೋದು, ಚಿಕ್ಕದಿರೋದು. ಅದು ಗಡ್ಡೆ ಬೆಳೆಯೋದಕ್ಕಿಂತ ಮೊದಲೇ ಸಸಿಯನ್ನು ತೆಗೆದು ಬಿಡ್ತಾರೆ, ಸ್ವಲ್ಪ ಗಡ್ಡೆ ಬರುತ್ತೆ ಅನ್ನೋಷ್ಟರಲ್ಲಿ ಅದನ್ನು ಸಸಿ ಇರುತ್ತಲ್ವ ಅದು. ಆ ಗಡ್ಡೆ ಭಾಗ ಬಿಳಿ ಇರುತ್ತೆ, ಆಮೇಲೆ ಮೇಲೆ ಹಸಿರು ಇರುತ್ತೆ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದೆಲ್ಲ ಫ್ರೈ ಮಾಡಿದ ಮೇಲೆ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ಸಾಸ್ ಹಾಕ್ತಾಯಿದ್ದೀನಿ, ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ ಇದರಲ್ಲಿ. ಟೊಮೆಟೊ ಇದು ಒಂದು 3 ಚಮಚ ಎಲ್ಲ ಹಾಕ್ಕೋಬೋದು ನೀವು, ಹುಳಿ ಅಂಶ ಬೇಕಲ್ವ, ಅದರಿಂದ 3 ಚಮಚ ಟೊಮೆಟೊ ಸಾಸ್ ಹಾಕ್ಕೊಳ್ಳಿ. ಆಮೇಲೆ ಈಗ 1-2 ಚಮಚದಷ್ಟು ನಾನು ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ 1-2 ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸು ಎರಡನ್ನೂ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಸೇರಿದಾಗ ಖಾರ ಇರುತ್ತೆ, ಅದರಿಂದ ಖಾರ ಖಾರ ಆಗುತ್ತೆ. ಇದು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದು ತುಂಬ ಖಾರ ಆಗುತ್ತೆ. ಫಸ್ಟಿಗೇನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಅದಕ್ಕೆ ಪನ್ನೀರ್ ಕೋಟ್ ಮಾಡ್ಕೊಳ್ಳೋಕ್ಕೆ. ಇದು ಇಂಪಾರ್ಟೆಂಟು, ಸೋಯಾ ಸಾಸು. ಇದು ಸ್ವಲ್ಪ ಜಾಸ್ತಿನೇ ಬೇಕು, ಒಂದು 5-6 ಚಮಚದಷ್ಟಾದರೂ ಬೇಕು ನಿಮಗೆ. ಅರ್ಧ ಕಪ್ಪೇ ಇರಲಿ, ಹಾಕ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇದ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದೆಯಲ್ವ ಪನ್ನೀರು, ಅದಕ್ಕೆ. ಸೋಯಾ ಸಾಸಲ್ಲೇ ಅಷ್ಟು ಕ್ವಾಂಟಿಟಿ ಮಾಡಿದರೆ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ. ಆದರೂ ಸೋಯಾ ಸಾಸು ಜಾಸ್ತಿನೇ, ಎಲ್ಲಕ್ಕಿಂತ ಜಾಸ್ತಿನೇ ಬೇಕು. ಒಂದು ಅರ್ಧ ಕಪ್ಪು ಸರಿಯಾಗಿ ಬೇಕು, ಅರ್ಧದಿಂದ 1 ಕಪ್ ಬೇಕು. ಸಣ್ಣ ಕಪ್ ಆದರೆ ಅರ್ಧ ಕಪ್ ಹಾಕ್ಕೊಳ್ಳಿ. ಇದು ಕುದಿಬೇಕು ಚೆನ್ನಾಗಿ, ಹೈ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮಲ್ಲೇ ಕುದೀಲಿ. ಅದು ಎಲ್ಲ ಹೈ ಫ್ಲೇಮಲ್ಲೇ ಮಾಡ್ತಾ ಹೋಗ್ಬೇಕು ಇದನ್ನು. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ, ಕಾಳು ಮೆಣಸಿನ ಪುಡಿ, ಒಂದು ಅರ್ಧ ಚಮಚದಿಂದ 1 ಚಮಚದಷ್ಟು. ಅದೇ ಖಾರ ನೀವು ನೋಡ್ಕೊಂಡು, ನಿಮಗೆ ತುಂಬ ಜಾಸ್ತಿ ಆಗುತ್ತೋ ಕಡಿಮೆ ಮಾಡ್ಕೊಳ್ಳಿ ಎಲ್ಲ ಕ್ವಾಂಟಿಟಿ. ಈಗ ಅಕ್ಕಿ ಹಿಟ್ಟನ್ನು ನೀರಲ್ಲಿ ಕಲಕಿ ಇಟ್ಟಿದ್ದೀನಿ, ಸ್ಲರ್ರಿ ಅಕ್ಕಿ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ದಪ್ಪ ಬರೋಕ್ಕೆ. ನೀವು ಕಾರ್ನ್ ಸ್ಟಾರ್ಚ್ ಇದ್ದರೆ ಕಾರ್ನ್ ಸ್ಟಾರ್ಚನ್ನು ಮಾಡಿ, ಕಾರ್ನ್ ಸ್ಟಾರ್ಚ್ ಇಲ್ಲ ಅಂದರೆ ಅದರ ಬದಲು ಅಕ್ಕಿ ಹಿಟ್ಟನ್ನು ಮಾಡ್ಕೋಬೋದು, ಆಗುತ್ತೆ, ಯೂಸ್ ಆಗುತ್ತೆ. ಕಾರ್ನ್ ಸ್ಟಾರ್ಚ್ ಅಥವಾ ಅಕ್ಕಿ ಹಿಟ್ಟು ಅದು ದಪ್ಪ ಮಾಡೋದಕ್ಕೆ ಇರೋದು, ಯಾವುದಾದ್ರೂ ಆಗ್ಬೋದು. ಚೆನ್ನಾಗಿ ಕಲಕಿ ಗಂಟಾಗಬಾರ್ದು, ಮಿಕ್ಸ್ ಮಾಡ್ಕೊಳ್ಳಿ. ಅದು ದಪ್ಪ ಆಗ್ತಾ ಬರುತ್ತೆ, ಕುದ್ದಂಗೆ ದಪ್ಪ ಆಗುತ್ತೆ. ಸರಿ ಕುದೀಲಿ, ಕುದಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಹೈ ಫ್ಲೇಮಲ್ಲಿದ್ದರೆ ಚೆನ್ನಾಗಿ ಇರುತ್ತೆ, ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ಚೆನ್ನಾಗಿ ಕುದಿ ಬಂದಿದೆ. ಈಗ ಆ ಗ್ರೀನ್ ಪಾರ್ಟ್ ಇದೆಯಲ್ವ, ಸ್ಪ್ರಿಂಗ್ ಆನಿಯನ್ನ ಗ್ರೀನ್ ಪಾರ್ಟ್, ಸೊಪ್ಪಿನ ಪಾರ್ಟು, ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಪನ್ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟೇ ಇರೋದು. ನೀವು ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸು ಹಾಕ್ಕೋಬೋದು, ಅದರ ಬದಲು ಶೇಜ್ವಾನ್ ಸಾಸ್ ಇದ್ದರೆ ಅದನ್ನು ಹಾಕ್ಕೋಬೋದು. ಯಾವುದಾದ್ರು ಒಂದು ಸಾಕು, ಅದು ಖಾರ ಇದೆ. ಶೇಜ್ವಾನ್ ಸಾಸು ತುಂಬ ಖಾರ ಇರುತ್ತೆ. ಇದು ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್, ಇದೆಲ್ಲ ಸೋಯಾ ಸಾಸು ಇದೆಲ್ಲ ಹೊರಗಡೆ ಸಿಗುತ್ತೆ. ಅಷ್ಟು ಅದನ್ನೆಲ್ಲ ತಂದರೆ ನೀವು ಮನೆಯಲ್ಲೇ ಮಾಡ್ಕೋಬೋದು ಪನ್ನೀರ್ ಮಂಚೂರಿಯನ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ, ಪ್ಲೇಟಿಗೆ ಹಾಕ್ಕೊಂಡು ತಿನ್ಬೋದು. ರೆಡಿಯಾಗಿದೆ ಪನ್ನೀರ್ ಮಂಚೂರಿಯನ್. ಹೋಟೆಲಲ್ಲಿ ಮಾಡೋ ಥರನೇ ಇರುತ್ತೆ, ಆದರೆ ಹೋಟೆಲಲ್ಲಿ MSG ಒಂದು ಎಕ್ಸ್ಟ್ರಾ ಹಾಕ್ತಾರೆ, ನಾನು ಹಾಕಿಲ್ಲ. ಸ್ವಲ್ಪ ಎಲ್ಲ ನಾವು ಹಾಕ್ಕೋಬೋದು, ಮನೆಗೆ ತಂದರೆ ಹಾಕ್ಕೋಬೋದು ಇದ್ದರೆ. ಸ್ವಲ್ಪ ಎಲ್ಲ ಹಾಕೋದ್ರಲ್ಲಿ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ, ಎಲ್ಲರೂ ಹೇಳ್ತಾರಲ್ವ, ಹಾಗೇನಿಲ್ಲ. ಹೋಟೆಲೆಲ್ಲ ಹಾಕ್ತಾರೆ, ಚೈನೀಸ್ ಫುಡ್ಡಿಗೆ ಬೇಕೇ ಬೇಕು MSG. ನೋಡಿ ಎಷ್ಟು ಚೆನ್ನಾಗಿದೆ, ಇದು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಹೋಟೆಲಲ್ಲಿ ಮಾಡೋ ಥರನೇ ನಾವು ಮನೆಯಲ್ಲೇ ಮಾಡ್ಕೋಬೋದು, ನಮ್ಮ ಕೈಯಲ್ಲೇ ನಾವು ಸರಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದೇ MSG ಒಂದು ಮಿಸ್ಸಿಂಗ್ ಆಗಿರುತ್ತೆ, ನಾವು ಮನೇಲಿ ಹಾಕಿಲ್ಲ ಅಂದರೆ. ಹಾಕ್ಬೋದು, ತಂದು ಹಾಕ್ಬೋದು, ಸ್ವಲ್ಪ ಎಲ್ಲ ಹಾಕಿದರೆ ಆರೋಗ್ಯಕ್ಕೆ ಏನಾಗಲ್ಲ. ತುಂಬ ಜಾಸ್ತಿ ಮಾತ್ರ ತಿನ್ನಬಾರ್ದು ಅಷ್ಟೇ, ಆರೋಗ್ಯಕ್ಕೆ ಹಾಳು ಅಂದರೆ. ಸ್ವಲ್ಪ ತಿಂದರೆಲ್ಲ ಏನಾಗಲ್ಲ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.